ಹಾಗೆ ಕಪಾಲಭಾತಿ ಎಷ್ಟೋ ವರ್ಷ ಆಯಿತು ನಾನು ಕಪಾಲಭಾತಿ ಅರ್ಧ ಗಂಟೆ ಮಾಡ್ತೀನಿ, 1 ಗಂಟೆ ಮಾಡ್ತೀನಿ, 15 ನಿಮಿಷ ಮಾಡ್ತೀನಿ, ಅದು ಕೂಡ ಕಪಾಲಭಾತಿಯಿಂದ ಏನು ಪ್ರಭಾವ ಆಗಿಲ್ಲ ಅಂತ. ಕಪಾಲಭಾತಿ ಅಂದರೆ ಏನು ಹೇಳಿ ನೋಡೋಣ? ದ ಕ್ಲೀನಿಂಗ್ ಆಫ್ ಅವರ್ ಬಾಡಿ. ದೇಹವನ್ನು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದೀವಿ? ಕ್ಲೀನ್ ಮಾಡೋದು. ನೀವು ಏನೇ ಮಾತ್ರೆ ತಿಂದರೂ ಕೂಡ ಎಲ್ಲಿ ಹೋಗುತ್ತೀರಿ? ಹೊಟ್ಟೆಯಲ್ಲಿ. ನೀರು ಕುಡಿದ್ರು ಹೊಟ್ಟೆಯಲ್ಲಿ, ಜ್ಯೂಸ್ ಕುಡಿದ್ರು ಹೊಟ್ಟೆಯಲ್ಲಿ, ಊಟ ಮಾಡಿದ್ರು ಹೊಟ್ಟೆಯಲ್ಲಿ. ಹೊಟ್ಟೆನ ಸರಿ ಇರಲಿಲ್ಲ ಅಂದರೆ 70% ರೋಗ ಬರುವುದು ಗ್ಯಾರಂಟಿ. ದ 70% ಆಫ್ ಡಿಸೀಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ದಿಸ್ ಕಪಾಲಭಾತಿ. 70% ರೋಗನ ಕಂಟ್ರೋಲ್ ಮಾಡುವಂಥದ್ದು ಇದೇ ಕೆಪಾಸಿಟಿ. ಅದರಲ್ಲಿ ಏನು ಮಾಡಬೇಕು? ಕಪಾಲಭಾತಿ ಎಲ್ಲರೂ ಮಾಡ್ತಾ ಇದ್ದಾರೆ. ಕಪಾಲಭಾತಿ ಏನು ಮಾಡಬೇಕು? ಇವಾಗ ನೋಡ್ರಿ, ಒಂದು ಕೈ ಮಕ್ಕಳ ಮೇಲೆ ಇಟ್ಕೊಳ್ಳಿ, ಇನ್ನೊಂದು ಕೈ ಮೂಗಿನ ಮುಂದೆ ಇಟ್ಕೊಳ್ಳಿ. ಹೊಟ್ಟೆ ಒಳಗೆ ಹೋಗ್ತಾ ಇದೆ, ಉಸಿರು ಹೊರಗೆ ಬರ್ತಾ ಇದೆ. ಆಗ್ತಾ ಇದೆ, ಫಿನಿಂಗ್ ಆಗ್ತಾ ಇದೆ. ನೀನು ಎರಡನೇ ಅಭ್ಯಾಸ ಏನು ಮಾಡಬೇಕು? ಹೊಟ್ಟೆ ನೋಡ್ರಿ, ಮೊದಲಿಗೆ ಹೊರಗಡೆ ಎಷ್ಟಿರುತ್ತೆ, ಒಳಗಡೆ ಒಂದ್ಸಲ ಒಳಗಡೆ ಹೋದ ತಕ್ಷಣ ನೀವು ಹೊರಗಡೆ ಬಿಡಬಾರ್ದು. ಉಸಿರನ್ನು ನಾವು ಏನು ಮಾಡಬೇಕಾಗಿದೆ? ಹೊರಗೆ ಹಾಕಬೇಕಾಗಿದೆ. ತಗೋಬಾರ್ದು. ತಗೊಳ್ಳಾಗ ಸೂಕ್ಷ್ಮವಾಗಿ ಬರ್ತಿರ್ಬೇಕು, ಹೊರಗಡೆ ಹೋಗುವಾಗ ಮಾತ್ರ ಪ್ರೆಷರ್ ಆಗುತ್ತೆ. ಓಕೆ, ಒಂದ್ಸಲ ಹೊಟ್ಟೆ ಒಳಗಡೆ ಹೋದ ನಂತರ ಅಷ್ಟು ಹೊರಗಡೆ ಬರಬಾರ್ದು. ಭಾಳ ಜನ ಏನು ಮಾಡ್ತೀರಿ? ತಗೊಳ್ಳೋದು ಕೂಡ ಡೀಪಾಗಿ ತಗೋತೀರಿ, ಬಿಡುವಾಗ ಡೀಪಾಗಿ ಬಿಡ್ತೀರಿ. ಅದು ಭಸ್ತ್ರೀಕರಣ ಆಗ್ತಾ ಇದೆ, ಕಪಾಲಭಾತಿ ಆಗ್ತಾ ಇದೆ. ಓಕೆ, ಒಳಗಡೆ ಹೋಗ್ತಾ ಇಲ್ಲ, ಹೊಟ್ಟೆ ಬೆನ್ನಿಗೆ ಹಾಕಬೇಕು, ಆ ಥರ ಒಳಗಡೆ ಹೇಳ್ತಾ ಇರಬೇಕು. ಅನುಭವ ಆಗ್ತಾ ಇದೆ? ಸ್ವಲ್ಪ ಏನಾಗ್ತಾ ಇದೆ? ಅಲ್ಲಿ ಶಕ್ತಿ ಹೆಚ್ಚಿಗೆ ಬೇಕಾಗ್ತಾ ಇದೆ. ಅನುಭವ ಆಗ್ತಾ ಇದೆ. ಇನ್ನು ಮೂರನೇ ಅಭ್ಯಾಸ ಏನಾಗಬೇಕು ಅದರಲ್ಲಿ ನೋಡಿ. ಇವಾಗ ಆ ಕಡೆ ಬಾಗಿಲು ತೆಗೆದಿದೆ, ಈ ಕಡೆ ಬಾಗಿಲು ತೆಗೆದಿದೆ ಅಂದರೆ ಏನಾಗುತ್ತೆ? ಜನ ಯಾವ ಕಡೆ ಬರ್ತಾರೆ, ಯಾವ ಕಡೆ ಹೋಗ್ತಾರೆ ಗೊತ್ತಾಗಲ್ಲ. ಹಾಗೆ ಕೂಡ ಕಪಾಲಭಾತಿ ಒಳಗೆ ಕೂಡ ನಾವೇನು ಮಾಡಬೇಕಂದ್ರೆ ಮೂಲಾಧಾರ ಕೆಳಗಡೆ ಮೂಲಾಧಾರ ಇದೆಯಲ್ಲ, ಮಲ ವಿಸರ್ಜನೆ ಮಾಡೋಕ್ಕಿಂತ 2 ಫುಟ್ ಕೆಳಗಡೆ ಅಲ್ಲೇನು ಮಾಡಬೇಕು? ಪ್ಯಾಕ್ ಆಗಬೇಕು. ಅಲ್ಲಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಆಮೇಲೆ ನಾವು ಕಪಾಲಭಾತಿಯನ್ನು ಮಾಡಬೇಕು. ನಾವೇನು ಮಾಡ್ತಾ ಇದ್ದೀವಿ? ಓಪನ್ ಇಟ್ಟಿದ್ದೀವಿ. ಅದರಿಂದ ನಮಗೆ ವೇಟ್ ಲಾಸ್ ಆಗ್ತಾ ಇಲ್ಲ, ಶರೀರ ಶುದ್ಧಿ ಆಗ್ತಾ ಇಲ್ಲ, ನಮ್ಮ ರೋಗ ದೂರ ಆಗ್ತಾ ಇಲ್ಲ. ಕ್ಲೋಸ್ ಮಾಡಬೇಕು. ಮೂಲಾಧಾರಕ್ಕಿಂತ 2 ಫುಟ್ ಮೇಲೆ ಅದೇನಿದೆ ಅಲ್ಲಿ ಟೈಟಾಗಿ ಕ್ಲೋಸ್ ಮಾಡಬೇಕು. ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ರಿ, ಮೂಲಾಧಾರ ಪ್ಯಾಕ್ ಮಾಡ್ಕೊಳ್ರಿ, ಕಪಾಲಭಾತಿ ಮಾಡ್ತಾ ಹೋಗಿ. ಕ್ವಶನ್ ಆಫ್ಟರ್ವರ್ಡ್ಸ್, ಯಾಕಂದ್ರೆ ಅರ್ಥ ಆಗಲ್ಲ ನಿಮ್ದು ಏನೇನು ಕೂಡ ಕ್ವಶನ್ ಇಟ್ಕೊಳ್ರಿ. ಮುಗಿದ ತಕ್ಷಣ ನಾನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಮೂಲಾಧಾರವನ್ನು ಪ್ಯಾಕ್ ಮಾಡಿ, ಟೈಟ್ ಮಾಡಿ, ಕಪಾಲಭಾತಿಯನ್ನು ಮಾಡ್ತಾ ಹೋಗಿ. गुदद्वार क्लोज ಮಾಡಿ. मूलाधार, स्वादिष्ठान, मणिपुर, अनाहत, हृदय, विशुद्धि, आज्ञा, सहस्र, अष्टचक्र, नवद्वार. ये देह है अयोध्या. पूरी इसको निष्ठा से रखना है. राम जैसा, सीता जैसा आपको करना है ध्यान, आपको करना है योग. ಸ್ವಲ್ಪ ಫಾಸ್ಟ್ ಆಗಿ ಮಾಡಿರಿ ನೋಡ್ರಿ, ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಮಾಡಿರಿ. ಅವಾಗ ಮೂಲಾಧಾರ ತಾನೇ ಕ್ಲೋಸ್ ಆಗುತ್ತೆ ನೋಡ್ರಿ. ನೀವು ಬಿಡಬೇಕಾದ್ರೂ ಕೂಡ ಅವಾಗ ಹೋಗಲ್ಲ. ಸ್ವಲ್ಪ ಫಾಸ್ಟ್ ಮಾಡಿರಿ ನೋಡಿ, ಥೋಡಾ ತೇಜ್. ಅನುಭವ ಆಗ್ತಾ ಇದೆ? ತಾನಾಗಿ ಕ್ಲೋಸ್ ಆಗಿದೆ ಅನಿಸ್ತಾ ಇದೆ? ಇದನ್ನೇ ನೀವು ಸ್ಲೋ ಮಾಡುವಾಗ ಕೂಡ ಅದನ್ನು ಟೈಟ್ ಆಗಿರಬೇಕು. ಈ ಥರ ಕಪಾಲಭಾತಿ ಮಾಡಿದಾಗ ಮಾತ್ರ ನಾವು ಹೇಳ್ತಾ ಇದ್ದೀವಿ ಡೈಲಿ 1 ಗ್ರಾಮ್ ಟು 100 ಗ್ರಾಮ್ ಟು 1 kg ವೇಟನ್ನು ಡೈಲಿ ಲಾಸ್ ಮಾಡ್ಬೋದು. ನೀವು ಮಾಡುವಂಥದ್ದು ಸಮಯ ಮತ್ತು ಅದರ ಮೇಲೆ ಮಾಡುವಂಥ ವಿಧಿವಿಧಾನ ಬಹಳಷ್ಟು ಮಹತ್ವ ಇದೆ. ದ ಮೆಥಡ್ ಆಫ್ ಡೂಯಿಂಗ್ ರೈಟ್ ಮೆಥಡ್ಸ್ ಕ್ಯಾನ್ ಗಿವ್ ಯುವರ್ ರೈಟ್ ಆಪ್ಷನ್ಸ್ ಆ್ಯಂಡ್ ರೈಟ್ ಏಮ್ಸ್. ಒಳ್ಳೆತನ ಮಾಡಿದರೆ
ಸರಿಯಾಗಿ ನಾವು ಹೋದರೆ ಕರೆಕ್ಟಾಗಿ ನಮ್ಮ ವಿಷನ್ ಆಗಲಿ ಅಥವಾ ನಮ್ಮ ಮೆಂಟಲ್ ಆಗಲಿ ನಮ್ಮದು ಏನು ಪಾಯಿಂಟ್ ಇದೆ ಅದು ಸಿಗುತ್ತೆ. ಸುಮ್ಮನೆ ನೋಡ್ರಿ, ಇಲ್ಲೇ ನಮ್ಮ ಮನೆ ಇರುತ್ತೆ, ನಾವು ಮನೆ ಹಿಂದ್ಗಡೆಯಿಂದ ಸುತ್ತಾಗ್ತಾ ಇದ್ರೆ ಮನೆ ಸಿಗುತ್ತೆ, ಸುಮ್ಮನೆ ಸುತ್ತಾಗ್ತದೆ. ಹಾಗೆ ನಮ್ಮ ಕಪಾಲಭಾತಿ ಕೂಡ ಹಾಗೆ ಆಗ್ತಾಯಿದೆ, ನಾವು ಮಾಡುವಂಥ ಕಪಾಲಭಾತಿ ಕೂಡ ಹಾಗೆ ಆಗ್ತಾಯಿದೆ. ಅದಕ್ಕೆ ಮೆಥಡ್, ಇವಾಗ ನಿಮ್ಮ ಟೀಚರ್ ಟ್ರೈನಿಂಗ್ ಯಾಕೆ ಮಾಡ್ತಾ ಇದ್ದೀವಿ? ರೈಟ್ ಮೆಥಡ್ ಗೊತ್ತಿರಬೇಕು, ರೈಟ್ ಟೈಮಿಂಗ್ ಗೊತ್ತಿರಬೇಕು, ರೈಟ್ ಅದರದ್ದೇ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ. ಓಕೆ, ಕಪಾಲಭಾತಿ ಬಂತ. ಇದನ್ನು ಏನು ಮಾಡಬೇಕು? ಮಿನಿಮಮ್ ಒಂದೊಂದು ಸಲ, ವಾರಕ್ಕೊಂದು ಸಲ ಆದರೂ ಕೂಡ ಏನು ಮಾಡಬೇಕಂದ್ರೆ 1 ನಿಮಿಷದಲ್ಲಿ 120ರಿಂದ 150 ಬಾರಿ ಮಾಡುವಂಥದ್ದು ಅಭ್ಯಾಸ ಮಾಡಬೇಕು. ಫಾಸ್ಟಾಗಿ ಮಾಡುವಂಥದ್ದು. ಅದೇನು ಮಾಡುತ್ತೆ? ನಿಮ್ಮನ್ನೇ ಎಕ್ಸ್ಪಾನ್ಷನ್, ನಿಮ್ಮ ಕೆಲಸ ಕಾರ್ಯಗಳನ್ನು ಇನ್ನೂ ಶ್ರೇಷ್ಠ ಮಾಡೋಕ್ಕೆ ಬೇಕಾದರೆ ಅದಕ್ಕೆ ಅಂತಾರೆ ಸ್ವಾಮಿ ರಾಮದೇವ್ಜಿ ಮಹಾರಾಜರು ನಮಗೆಲ್ಲ ಹೇಳ್ತಾರೆ, ಬಡಿ ಸೋಚ್ ಏನಂತಾರೆ? ಬಡಿ ಸೋಚ್ ಕಡಿ ಮೆಹನತ್ ಅವ್ರ ಇರಾದ ಪಕ್ಕ. ದೊಡ್ಡದಾಗಿ ಆಲೋಚನೆ, ಬಡಿ ಸೋಚ್ ಕಡಿ ಮೆಹನತ್, ನಿರಂತರವಾಗಿರುವಂಥ ಅಭ್ಯಾಸ. ಹಾಗೆ ಗುರಿ ನಮ್ಮದು ನೇರವಾಗಿರಬೇಕು, ಅದು ಮುಟ್ಟೋದು ಗ್ಯಾರಂಟಿ ಆಗುತ್ತೆ. ಯಾವುದೇ ಕೂಡ किसी हाल में, किसी परिस्थिति में, किसी भी कार्यक्रम में हो, लेकिन योग को छोड़ना नहीं. ನೀವು ಒಂದು ವಾರ ಯೋಗ ಮಾಡಿದರೆ ಒಂದೇ ದಿನ ತಪ್ಪಿಸಿದ್ರು ಕೂಡ ಒಂದು ವಾರದ್ದು 0, ಮತ್ತೆ 0 ದಿನ ಪ್ರಾರಂಭ ಆಗುತ್ತೆ. ಅದಕ್ಕೆ ಒಂದಿನ ಕೂಡ ಯೋಗ ಬಿಡಬಾರ್ದು. ಹಾಗೆ ನೀವು ಮಾಡುವಂಥ ಅಭ್ಯಾಸ ಆಗಬೇಕು. ವಾರಕ್ಕೆ 1 ದಿನ ಕೂಡ ಉಪವಾಸನ ಮಾಡಬೇಕು. ಆವಾಗಲೇ ನಿಮಗೆ ಏನಾಗುತ್ತೆ? ಶರೀರ ಶುದ್ಧಿ ಆಗುತ್ತೆ. ವೀಕ್ಲಿ 1 ಟೈಮ್ ಉಪವಾಸ ಮಾಡಿದಾಗ ನೀವೇನು ಮಾಡಬೇಕು? ಮೊದಲಿಗೆ ಒಂದು 4 ವಾರ ಹಣ್ಣು ತಿನ್ನಿ. ಹಣ್ಣು ಎಷ್ಟಾದರೂ ತಿನ್ನಿರಿ, ಅದು ಒಂದೇ ಥರದ ಹಣ್ಣು ತಿನ್ನಿ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನೀವು 7 ಡೇಸ್ ಊಟ ಬಿಟ್ಟು ಹಣ್ಣೆ ತಿನ್ಬೋದು. ಒಂದು ವಾರದಲ್ಲಿ ಕೂಡ ನೀವು 5 to 6 kg ವೆಯ್ಟ್ ಲಾಸ್ ಮಾಡ್ಬೋದು. ಆದರೆ ಒಂದು ದಿನಕ್ಕೆ ಒಂದೇ ಹಣ್ಣು ತಿನ್ನಬೇಕು. ಇವತ್ತು ಪಪ್ಪಾಯ ತಿಂತಾ ಇದ್ದರೆ ಪಪ್ಪಾಯ ತಿನ್ನಬೇಕು, ಬೇರೆ ಯಾವುದೋ ಹಣ್ಣು ತಿನ್ನಬಾರ್ದು. ನೀವು ಒಂದೇ ದಿನಕ್ಕೆ 1.5 kg ಲಾಸ್ ಮಾಡ್ಬೋದು. ಇವತ್ತೇ ಮಾಡೋದಾದ್ರೆ ಇವತ್ತೇ ಮಾಡ್ಬೋದು. ದಿನನಿತ್ಯ ಅದಕ್ಕೇನು ಮಾಡಬೇಕು? ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದು? 1 ಚಮಚ ತುಪ್ಪ ಕುಡಿಯಿರಿ, ಸ್ವಲ್ಪ ಸೇಂದ್ರ ನಮಕ್ ತಿನ್ನಿ. ಅದರ ಮೇಲೆ ನಮ್ಮಲ್ಲಿ ಡೈಲಿ ಆ್ಯಕ್ಟಿವ್ ಅಂತ ಹೇಳಿ ಒಂದು ಕ್ಯಾಪ್ಸೂಲ್ ಬರುತ್ತೆ, ಮಲ್ಟಿವಿಟಾಮಿನ್ ಇದೆ. ಆ ಕ್ಯಾಪ್ಸೂಲನ್ನು ತೊಗೋಬೋದು. ಅಥವಾ ಚಮನ್ ಬ್ರಷ್ ಅಂತ ತಿನ್ನಿರಿ, 1 ಚಮಚ ಚಮನ್ ಬ್ರಷ್ ತಿನ್ನಿರಿ. ಇದೆಲ್ಲ ನ್ಯಾನೋ ಟೆಕ್ನಾಲಜಿ ಮೆಡಿಸಿನ್. ಸ್ವಾಮೀಜಿಯವರು ನೀವೇನು 4 ರೊಟ್ಟಿ ತಿಂದು ಇಷ್ಟು ಅನ್ನ ತಿಂದು ಎಷ್ಟು ಶಕ್ತಿ ಬರುತ್ತಲ್ಲ, ಅದೇ ನ್ಯಾನೋ ಟೆಕ್ನಾಲಜಿ 1 ಚಮಚ ಚಮನ್ ಬ್ರಷ್ನಲ್ಲಿ ಅಷ್ಟು ಶಕ್ತಿ ಇದೆ. ಇದು ನ್ಯಾನೋ ಮೆಡಿಸಿನ್, ನ್ಯಾನೋ ಆಹಾರ. ಓಕೆ, ಅದನ್ನು ಮಾಡಬಹುದು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವೇನಾದರೂ ಒಂದು ತರಕಾರಿದ್ದು ಬೇಕಾದ್ರೆ ಒಂದು ಸೂಪ್ ಮಾಡ್ಕೊಳ್ಳಿ, 1 ಬೌಲ್ ಸೂಪ್ ತೊಗೊಳ್ರಿ. ಆಮೇಲೆ ಯಾವುದಾದ್ರೂ ಒಂದು ಹಣ್ಣು ತಿನ್ನಿ. ಬೆಳಗ್ಗೆ ಕೂಡ ಅದೇ ಹಣ್ಣು, ಸಾಯಂಕಾಲ ಕೂಡ ಅದೇ ಹಣ್ಣು. ಹಣ್ಣು ಚೇಂಜ್ ಮಾಡಬೇಕಾದ್ರೆ ನೆಕ್ಸ್ಟ್ ಡೇ ಚೇಂಜ್ ಮಾಡ್ಬೋದು. ಆದರೆ ಅವತ್ತು ಕೂಡ ಯಾವ ಹಣ್ಣು ತಿಂತೀರಿ ಅದು ಒಂದೇ ಹಣ್ಣು ತಿನ್ಬೋದು. ಇವತ್ತು ಆ್ಯಪಲ್ ತಿಂತಾ ಇದ್ರೆ ಆ್ಯಪಲ್ಲೇ ತಿನ್ನೋದು. ನೀವು 1 kg ಆ್ಯಪಲ್ ತಿನ್ನೋದಾದ್ರೂ ತಿನ್ನಿರಿ, ತೊಂದರೆ ಇಲ್ಲ. ಆದರೆ ಆ್ಯಪಲ್ ಬಿಟ್ಟು ಬೇರೆ ಹಣ್ಣು ತಿನ್ನಂಗಿಲ್ಲ. ಯಾಕಂದರೆ ಬಾಡಿ ನಿಮ್ದು ಏನಾಗಬೇಕಾಗಿದೆ? ಕ್ಲೀನ್ ಆಗಬೇಕಾಗಿದೆ, ರಿಯಾಕ್ಟ್ ಆಗಬೇಕಾಗಿದೆ, ಬಾಡಿ ಶುದ್ಧೀಕರಣ ಆಗಬೇಕಾಗಿದೆ. ಯಾರು ಮಾಡ್ತೀರಿ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಓಕೆ, ದಿನನಿತ್ಯ 1 ಚಮಚ 2 ಚಮಚ ತುಪ್ಪ ಕುಡಿಯೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಬರಲ್ಲ, ಡಿಮೆನ್ಷಿಯೇ ಆಗಲ್ಲ, ಪ್ಯಾರಾಲೈಸಿಸ್ ಬರಲ್ಲ, ಬ್ರೈನ್ ಆ್ಯಕ್ಟಿವ್ ಆಗುತ್ತೆ. 1 ಚಮಚ ದಿನನಿತ್ಯ ತುಪ್ಪ ತಗೊಳ್ಳೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ನಾಶ ಆಗುತ್ತೆ, ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅದಕ್ಕೆ ಘೃತ ಸೇವನೆ. ಮೊನ್ನೆ ಶರ್ಮಾಜಿ ಅವರು ತೋರಿಸಿದ್ರಲ್ಲ, ಮೂಗಿಗೆ ತುಪ್ಪ ಹಾಕೋದು, ಮೂಗಿಗೆ ಎಣ್ಣೆ ಹಾಕೋದು ತೋರಿಸಿದ್ರ? ಇಲ್ಲ ತೋರಿಸಿಲ್ಲ. ಮಾಡ್ತಾರೆ ತೇಲಿ ನೀತಿ ಕೂಡ. ಇವಾಗ ನಮ್ಮ ತಿಪ್ಪೇಸ್ವಾಮಿಯವರು ಬರ್ತಾರೆ, ಅವರೆಲ್ಲ ಬಟ್ಟೆ ನುಂಗುವುದು ಕೂಡ ಕಲಿಸ್ತಾರೆ. ವಮನ ಧೋತಿ, ದಂಡ ಧೋತಿ, ಅದನ್ನು ಎಲ್ಲ ಅವ್ರು ಹೇಳ್ಕೊಡ್ತಾರೆ ತಿಪ್ಪೇಸ್ವಾಮಿಯವರು. ವಿಶೇಷ ಪ್ರಶಿಕ್ಷಣರಿದ್ದಾರೆ. ಓಕೆ, ಇವಾಗ 7 ಗಂಟೆ ಸಮಯ ಆಗ್ತಾ ಬಂತು. ಇವತ್ತು ಅನುಲೋಮ ವಿಲೋಮ ನಾಳೆ ಮಾಡೋಣ. ಅನುಲೋಮ ವಿಲೋಮ ಮಾಡೋದ್ರಿಂದ
ಧ್ಯಾನಾತ್ಮಕವಾಗಿರುವಂಥ ಈ ಕಪಾಲಭಾತಿಯನ್ನು ಹೇಗೆ ಮಾಡಬೇಕು, ಧ್ಯಾನಾತ್ಮಕವಾಗಿರುವಂಥ ಪ್ರಾಣಾಯಾಮ ಹೇಗೆ ಮಾಡಬೇಕು, ಭಸ್ತ್ರಿಕಾ ಕೂಡ ಕಣ್ಣು ಮುಚ್ಚಿ ಶ್ರೇಷ್ಠವಾಗಿರುವಂಥ ಉಸಿರು ತಗೋಬೇಕು, ಉಸಿರನ್ನು ಬಿಡ್ತಾ ಇರಬೇಕು. ಇದನ್ನು ಸಾಯಂಕಾಲ ಬೆಳಗ್ಗೆ ಯಾವಾಗಾದರೂ ಮಾಡುವಂಥ ಪ್ರಯತ್ನ ಮಾಡಿ. ಅಥವಾ ನೀವು ಕಪಾಲಭಾತಿ ಮಾಡಬೇಕಾದ್ರೆ ಮಧ್ಯಾಹ್ನ ಊಟ ಮಾಡಿದರೆ ಸಾಯಂಕಾಲ 4 ಗಂಟೆ, ಇವಾಗ ಮಧ್ಯಾಹ್ನ 1 ಗಂಟೆ ಊಟ ಮಾಡಿದರೆ 5 ಗಂಟೆಗೆ ನೀವು ಕಪಾಲಭಾತಿ ಮಾಡ್ಬೋದು. ಓಕೆ, ಲಿಕ್ವಿಡ್ ಏನಾದರೂ ತೊಗೊಂಡ್ರೆ ಅದು ಕಪಾಲಭಾತಿಗೆ ಆಹಾರ ಅಲ್ಲ. ಚಹಾ ಆಗಲಿ ಅಥವಾ ನಿಮ್ಮ ಜ್ಯೂಸ್ ಆಗಲಿ ಏನಾದರೂ ಕುಡಿದು ನೀವು ಮಾಡ್ಬೋದು. ಲಿಕ್ವಿಡ್ ಇಸ್ ನಾಟ್ ಎ ಫುಡ್. ಸಾಲಿಡ್ಸ್ ಏನು ತಿನ್ನಬಾರ್ದು ಕಪಾಲಭಾತಿ ಸಾಯಂಕಾಲ ಮಾಡೋದಾದ್ರೆ. ಓಕೆ, ಕಪಾಲಭಾತಿ ಮಾಡಿ ಆಮೇಲೆ ಅರ್ಧ ಗಂಟೆ ನಂತರ ನೀವು ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಊಟ 7 ಗಂಟೆ ನಂತರ ಆಹಾರ ಯಾವುದು ಕೂಡ ಮಾಡಬಾರ್ದು. ಅದರಿಂದಲೇ ಇವಾಗ ಡಿಸೀಸ್ಗಳು ಹೆಚ್ಚಾಗ್ತವೆ. ಇವತ್ತು ಭಾರತವನ್ನು ಹಾಳು ಮಾಡಬೇಕಾದ್ರೆ ಷಡ್ಯಂತ್ರ ಆಗ್ತಾಯಿದೆ. ಆದರೂ ಕೂಡ ನೀವು ಮನೆ ಊಟ, ಮನೆಯದಿದ್ದನು ಇವಾಗೆಲ್ಲ ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲ ಕೂಡ ಎಲ್ಲದರಲ್ಲೂ ಕೂಡ ಕಲಬೆರಕೆ ಆಗ್ತಾಯಿದೆ. ಮಿಲಾವಟಿ, ಜಾಗ ಹೊರೆ ಎಲ್ಲದರಲ್ಲೂ ಕೂಡ ಕಲಬೆರಕೆ ಆಗ್ತಾಯಿದೆ. ನಿನ್ನೆ ಕೂಡ ನೋಡಿರಿ, ಇವಾಗ ನಮ್ಮ ಪಾರ್ಲಿಮೆಂಟ್ದಲ್ಲಿ ಕೂಡ ಒಂದು ಡಿಸ್ಕಷನ್ ಆಗಿದೆ. ಪ್ರತಿಯೊಂದು ಆಹಾರದಲ್ಲಿ ಕೂಡ ಏನಾಗಿದೆ ಅಂದರೆ ಅದರದ್ದು ಎಲ್ಲ ಕೂಡ ಯಾವ ರೀತಿಯಲ್ಲಿ ತಯಾರು ಮಾಡಿದ್ದಾರೆ ಅನ್ನೋಂಥದ್ದು ಇಂಗ್ರೀಡಿಯೆಂಟ್ಸ್ ಆಗಲಿ, ತಯಾರು ಮಾಡುವಂಥ ವಿಧಿವಿಧಾನ ಕೂಡ ಹೇಳಿದೆ ಅಂತ ಹೇಳ್ತಾರೆ. ಇವಾಗೆಲ್ಲ ಪ್ಯಾಕ್ಡ್ ಫುಡ್ ಬರ್ತಾ ಇದೆಯಲ್ಲ, ಆ ಪ್ಯಾಕ್ಡ್ ಫುಡ್ದಲ್ಲಿ ಎಲ್ಲದರಲ್ಲೂ ಕೂಡ ಏನು ಮಾಡಿದ್ದಾರೆ ಅಂದರೆ ಪ್ರಿಸರ್ವೇಟಿವ್ ಆಗ್ತಾ ಇದೆ. ಆ ಪ್ರಿಸರ್ವೇಟಿವ್ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಶರೀರದಲ್ಲಿ ವಾತ, ಪಿತ್ತ, ಕಫಗಳನ್ನು ಹೆಚ್ಚು ಮಾಡ್ತಾ ಇದೆ ಪ್ರಿಸರ್ವೇಟಿವ್. ಅದಕ್ಕೆ ಪ್ರಿಸರ್ವೇಟಿವ್ನ ಬಳಸಬಾರ್ದು ಅಂತ ಹೇಳ್ತಾರೆ. ನಮ್ಮ ಮನೆಯವರ ಎಲ್ಲ ಕೂಡ ನೋಡ್ರಿ, ಮನೆಯಲ್ಲಿರುವಂಥದ್ದು ಏನಾದರೂ ಅನ್ನ, ನಿನ್ನೆ ಉಳಿದಿರುವಂಥ ಅನ್ನ ಇದ್ರೆ ಏನಾಗುತ್ತೆ, ನಮ್ಗೆ ಬೇಡ. ಆದರೆ ಆ ಬ್ರೆಡ್ಡು, ಬಣ್ಣು ಯಾವಾಗ ಮಾಡಿರ್ತಾರೆ ಗೊತ್ತಿರಲ್ಲ, ಬಿಸ್ಕಿಟು ಯಾವಾಗ ಮಾಡಿರ್ತಾರೆ ಗೊತ್ತಿರಲ್ಲ, ಅಂಥದ್ದೆಲ್ಲ ಅಶುದ್ಧಿ ಇದೆ. ಹೌದಾ? ಇದೇನಾ ನಮ್ಮ ನೀತಿ? ಯೋಗಿ ಕರ್ತವ್ಯ ಐಸಾ ನೈ. ಅದಕ್ಕೆ ಇವತ್ತಿನ ಯೋಗ ಸಾಯಂಕಾಲ ಎಷ್ಟು ಜನ ಬರ್ತೀರಿ ಗೊತ್ತಿಲ್ಲ, ಆದರೆ ಸಾಯಂಕಾಲದ ವಿಶೇಷ ಇದೆ. ನಿಮ್ಮೆಲ್ಲ ಏನೇ ಪ್ರಶ್ನೆ ಇದ್ರೂ ಕೂಡ ಪ್ರಶ್ನೆಗೆ ಉತ್ತರ. ಹಾಗೆ ನಿಮ್ಮ ಮನೆ ಮುಂದೆ ಇರುವಂಥದ್ದು ಒಂದು ಚಿಕ್ಕದಾಗಿರುವಂಥ ತುಳಸಿ, ಅದು ಎಷ್ಟು ದೊಡ್ಡದು ನಿಮ್ಮ ಮನೆಯಲ್ಲಿರುವಂಥ ಆ್ಯಂಟಿ ಅಲರ್ಜಿಕ್ ಕೆಲಸ ಮಾಡುತ್ತೆ, ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ನಿಮ್ಮ ಮನೆಯಲ್ಲಿರುವಂಥದ್ದು ಒಂದು ಅರಿಶಿನ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಇವತ್ತು ಸಾಯಂಕಾಲ ಅದನ್ನು ಸಂಪೂರ್ಣ ತಿಳ್ಕೊಳ್ಳುವಂಥ ಒಂದು ಅಭ್ಯಾಸ ಭಾಳ ಚೆನ್ನಾಗಿದೆ. ಹಾಗೆ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ಸು ಕೂಡ ಭಾಳಷ್ಟು ಚೆನ್ನಾಗಿದೆ. ಸಾಯಂಕಾಲ ಅದನ್ನು ಹೇಳ್ಕೊಡ್ತೀನಿ. ಸ್ವಲ್ಪ ಹತ್ತಿರ ಇರುವವರಿಗೆ ಅದು ಚೆನ್ನಾಗಿ ಕಾಣುತ್ತೆ, ದೂರ ಇರುವಾಗ ಏನಾಗುತ್ತೆ ಆ ಪಾಯಿಂಟ್ ಚೆನ್ನಾಗಿ ಗೊತ್ತಾಗಿಲ್ಲ ಅನ್ನೋಂಥದ್ದು ಹಾವು ಕೂಡ ಬರುತ್ತೆ. ಹಾಗೆ ಮುದ್ರಾ ವಿಶೇಷ ಸಾಯಂಕಾಲ 1 ಗಂಟೆ ಅಭ್ಯಾಸ. 5 ನಿಮಿಷ ಕೂತ್ಕೊಳ್ಳಿ.